ಸಿದ್ಧಾರ್ಥ್ ಭರದ್ವಾಜ್ ಎದ್ರು ಈಗ ಡಾಕ್ಟರ್ ಡ್ರೆಸ್ಸಲ್ಲಿದ್ದ ಆಯ್ರಾ ನಿಂತಿದ್ಲು. ಅವಳನ್ನ ನೋಡಿ ಸಿದ್ಧಾರ್ಥ್ ಮತ್ತವನ್ ಸೆಕ್ರೆಟರಿ ಅಭಿಗೆ ಶಾಕ್ ಆಯ್ತು. ಸಿದ್ಧಾರ್ಥ್ ತನ್ನ ಶಾಕಲ್ಲಿ ನೋಡ್ತಿರೋದ್ನ ನೋಡಿ ಕಣ್ಗಳು ಹೊಳೆದ್ವು. ನಂತರ ಅವಳು ತಲೆ ತಗ್ಸಿ ಅಂದ್ಲು, ಎಸ್ ಮಿಸ್ಟರ್ ಸಿದ್ಧಾರ್ಥ್, ನನಗೀಗ ತಪ್ಪೊಪ್ಕೊಳ್ದೆ ಬೇರೆ ದಾರಿ ಇಲ್ಲ ಅಂದ್ಲು ಆಯ್ರಾ. ವಾಟ್ ಆರ್ ಯು ಡೂಯಿಂಗ್ ಹಿಯರ್ ಅಂತ ಸಿದ್ಧಾರ್ಥ್ ಆಶ್ಚರ್ಯದಲ್ಲಿ ಕೇಳ್ದ. ಅವನ್ನ ನೋಡ್ತಾ ಆಯ್ರಾ ಅಂದ್ಲು, ಐ ಆಮ್ ಸಾರಿ, ಡಾಕ್ಟರ್ ಸಂಯುಕ್ತ ಅವರು ಅತ್ತೆಗ್ ಮಾಡಿದ ಆಪರೇಷನ್ ಸಕ್ಸಸ್ ಆಗಿದೆ ಅಂತ ಕೇಳ್ದೆ. ಅದಕ್ಕೆ ಅತ್ತೆನ ಒಂದ್ಸಲ ನೋಡ್ತೀನಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡೆ. ಆದ್ರೆ ಅದಕ್ಕೆ ಯಾರೂ ಒಪ್ಲಿಲ್ಲ. ಅದಕ್ಕೆ ನಾನೇ ಕದ್ದು ಮುಚ್ಚಿ ಹಿಂದಿನ ಡೋರಿಂದ ಒಳಗಡೆ ಬಂದೆ. ಈ ಗೌನ್ ಮಾಸ್ಕ್ ಎಲ್ಲ ಆ ಟೇಬಲ್ ಹತ್ರ ಇತ್ತು. ಇದನ್ನ ಹಾಕೊಂಡು ಅತ್ತೆ ನೋಡ್ಕೊಂಡ್ ಬಂದೆ. ನನ್ ಹಾಸ್ಪಿಟಲ್ ರೂಲ್ಸ್ ಬ್ರೇಕ್ ಮಾಡಿದೀನಿ ಅಂತ ನನಗ್ ಗೊತ್ತು. ಆದ್ರೆ ಒಳಗಿರೋ ನನ್ನ ಅತ್ತೆ ನನ್ ತಾಯಿಗಿಂತ ಹೆಚ್ಚು. ಅವಳನ್ನ ನೋಡ್ದೆ ನನ್ಗಿರಕ್ ಆಗ್ಲಿಲ್ಲ ಅಂತ ತಲೆ ತಗ್ಸಿ ಹೇಳಿದ್ಲು ಆಯ್ರಾ. ಸರ್, ಹಾಗಿದ್ರೆ ಡಾಕ್ಟರ್ ಸಂಯುಕ್ತ ಎಲ್ಲಿ ಅಂತ ಅಭಿ ಸಿದ್ಧಾರ್ಥ್ನ ನೋಡ್ದ. ಸಿದ್ಧಾರ್ಥ್ ಏನೂ ಮಾತಾಡ್ದೆ ಸುಮ್ನೆ ನಿಂತಿದ್ದ. ಅವನಿಗೆ ಆಯ್ರಾ ಬಿಹೇವಿಯರೇ ಅರ್ಥ ಆಗ್ಲಿಲ್ಲ. ಆಯ್ರಾ ಸಿದ್ಧಾರ್ಥ್ನೇ ನೋಡ್ತಾ ಇದ್ಲು. ಅವನ್ ಮುಖದಲ್ಲಿ ಯಾವ್ದೇ ಎಕ್ಸ್ಪ್ರೆಷನ್ ಇರ್ಲಿಲ್ಲ. ಅವನು ತನ್ನ ನಂಬಿದನ ಇಲ್ವಾ ಅಂತಾನೂ ತಿಳಿದೆ ಸುಮ್ನೆ ನೋಡ್ತಾ ನಿಂತ್ಲು. ಮಿಸ್ ಆಯ್ರಾ, ನೀವ್ ಮಾಡಿದ್ದು ತಪ್ಪೆ. ಹಾಸ್ಪಿಟಲ್ ರೂಲ್ಸ್ ಪ್ರಕಾರ ಹೀಗೆಲ್ಲ ಕದ್ದು ಮುಚ್ಚಿ ಆಪರೇಷನ್ ಥಿಯೇಟರ್ಗೆ ಬರೋ ಹಾಗಿಲ್ಲ. ನೀವ್ ನಂಗೊಂದ್ ಫೇವರ್ ಮಾಡ್ತೀರಿ ಅಂದ್ರೆ ಮಾತ್ರ ನಿಮ್ನ ಮ್ಯಾನೇಜ್ಮೆಂಟ್ ಕೇಳಿ ಕ್ಷಮ್ಸೋಕ್ ಹೇಳ್ತೀನಿ. ಏನಂತೀರಾ ಅಂದ ಸಿದ್ಧಾರ್ಥ್. ಸಿದ್ಧಾರ್ಥ್ ಮಾತ್ ಕೇಳಿ ಅವ್ನ್ ಸೆಕ್ರೆಟರಿಗೂ ಅವ್ನ್ ಏನ್ ಹೇಳ್ತಾನೆ ಅಂತ ಆಶ್ಚರ್ಯ ಆಯ್ತು. ನಾನ್ ನಿಮ್ಗೇನ್ ಸಹಾಯ ಮಾಡೋಕ್ ಸಾಧ್ಯ ಅಂತ ಕ್ಯೂರಿಯಸ್ ಆಗಿ ಕೇಳಿದ್ಲು ಆಯ್ರಾ. ಸಿದ್ಧಾರ್ಥ್ ಮುಖದಲ್ಲಿ ನಗು ಇತ್ತು. ಆಯ್ರಾ ಫೇಸಲ್ಲಿ ಕುತೂಹಲ ಇತ್ತು. ಆಯ್ರಾ, ನೀವ್ ನನ್ ಜೊತೆ ಹೋಟೆಲಿಗ್ ಬನ್ನಿ. ನನ್ ಮಗ ರೋಹನ್ ನಿಮ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕು ಅಂತ ಆಸೆ ಪಡ್ತಿದ್ದಾನೆ. 2 hours ಅವನ್ ಜೊತೆ ಆಟ ಆಡಿ. ಅಷ್ಟ್ ಹೆಲ್ಪ್ ಮಾಡಿದ್ರೆ ಸಾಕು ಅಂತ ಅವನು ಕೂಲಾಗಿ ಹೇಳ್ದ. ಆಯ್ರಾ ಆ ಹೋಟೆಲಿಗ್ ಬಂದ ಮೊದಲನೇ ದಿನದಿಂದ ಸಿದ್ಧಾರ್ಥ್ ಅವಳನ್ನ ತಪ್ಪಾಗಿ ತಿಳ್ಕೊಂಡಿದ್ದ. ಆಯ್ರಾ ನೋಡ್ದಾಗ್ಲೆಲ್ಲ ಸಿದ್ಧಾರ್ಥ್ ತನ್ ಮಗನ್ ವಿಷಯಕ್ಕೆ ಬರ್ಬೇಡ ಅಂತ ವಾರ್ನ್ ಮಾಡ್ತಿದ್ದ. ನಿನ್ನೆ ಮೂವಿ ಥಿಯೇಟರಲ್ಲಿ ಸಿಕ್ದಾಗ್ಲೂ ಅವನು ಮಗನಿಗೋಸ್ಕರ ಜಗಳ ಮಾಡ್ಕೊಂಡೇ ಹೋಗಿತ್ತು. ಈಗ ಸಡನ್ ಆಗಿ ತನ್ ಮಗನ್ ಜೊತೆ ಆಟ ಆಡಕ್ ಬಾ ಅಂತ ಕರೆದಿದ್ ಸಿದ್ಧಾರ್ಥ್ ನೋಡಿ ಅವಳಿಗೆ ಅವನು ಸ್ಟ್ರೇಂಜ್ ಆಗಿ ಬಿಹೇವ್ ಮಾಡ್ತಿದ್ದಾನೆ ಅಂತ ಅನಿಸ್ತು. ಅವಳು ಸೀರಿಯಸ್ ಫೇಸಲ್ಲಿ ಆನ್ಸರ್ ಮಾಡಿದ್ಲು, ಮಿಸ್ಟರ್ ಸಿದ್ಧಾರ್ಥ್, ನೀವ್ಯಾಕೆ ನನ್ನ ಕರಿತಿದ್ದೀರೋ ಗೊತ್ತಿಲ್ಲ. ಬಟ್ ನಾನು ಚೈಲ್ಡ್ ಕೇರ್ ಟೀಚರ್ ಅಂತೂ ಖಂಡಿತ ಅಲ್ಲ. ನಾನ್ ನೀವ್ ಹೇಳ್ದಾಗೆಲ್ಲ ಕೇಳೋಕ್ಕಾಗಲ್ಲ. ನಾನ್ ಹಾಸ್ಪಿಟಲ್ ರೂಲ್ಸ್ ಬ್ರೇಕ್ ಮಾಡಿದೀನಿ ಅಂತ ನನಗೇನೂ ಬೇಜಾರಿಲ್ಲ. ಹಾಸ್ಪಿಟಲ್ ಅವರು ನೇರವಾಗಿ ನನ್ ಲಾಯರ್ನ ಮೀಟ್ ಮಾಡ್ಲಿ. ಐ ಕ್ಯಾನ್ ಹ್ಯಾಂಡಲ್ ಇಟ್ ಮೈ ಸೆಲ್ಫ್ ಅಂತ ಹೇಳಿ ಅವಳು ಡೋರ್ ಕಡೆ ಹೊರಟ್ಲು. ಇಂಟರ್ನ್ಯಾಷನಲ್ ಹೋಟೆಲ್ ರಿಗಾಲ್. ಸಿಹಿ ಮತ್ತೆ ರೋಹನ್ ಇಬ್ರು ಟೆರೆಸ್ ಮೇಲೆ ಮೀಟ್ ಆಗಿದ್ರು. ರೋಹನ್, ನಂಗ್ ತುಂಬಾ ಬೋರ್ ಆಗತ್ತೆ. ಅಪ್ಪ ನಂಗ್ ಫೋನ್ ಯೂಸ್ ಮಾಡಕ್ ಬಿಡಲ್ಲ. ಆಟ ಆಡಕ್ ಒಳ್ಳೆ ಡಾಲ್ ಕೂಡ ಇಲ್ಲ ಅಂತ ಬೇಸರದಲ್ಲಿ ಹೇಳಿದ್ಲು ಸಿಹಿ. ಹಾಗಿದ್ರೆ ಇವತ್ ನಾವ್ ಮತ್ತೆ ಎಕ್ಸ್ಚೇಂಜ್ ಆಗಣ್ವಾ? ನಾನ್ ಡ್ಯಾಡಿ ಜೊತೆ ಇರ್ತೀನಿ ಅಂತ ರೋಹನ್ ಹೇಳ್ದ. ಡನ್, ನಾನ್ ಮಮ್ಮಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀನಿ. ತುಂಬಾ ಬೋರಿಂಗ್ ಡ್ಯಾಡಿ. ಅಂಡ್ ನಾನ್ ನಿನ್ನ ಆ ಟಾರ್ಚರ್ ಕೊಡ್ತಿದ್ ಟ್ಯೂಷನ್ ಟೀಚರ್ ಇಂದ ಕಾಪಾಡಿದೀನಿ. ಅವ್ರಿನ್ಮೇಲೆ ಬರಲ್ಲ ಆಯ್ತಾ ಅಂತ ಹೇಳಿದ್ಲು ಸಿಹಿ. ನಿಜನಾ? ಥ್ಯಾಂಕ್ ಯು ಅಂತ ಖುಷಿಯಿಂದ ರೋಹನ್ ಹೇಳ್ದ. ಮತ್ತೊಂದ್ ವಿಷಯ ಬ್ರೋ, ಮಮ್ಮಿ ಡ್ಯಾಡಿನ ಒಂದ್ ಮಾಡೋಕೆ ನಾವೇನಾದ್ರೂ ಪ್ಲಾನ್ ಮಾಡ್ಬೇಕು. ಬೈ ದ ವೇ, ಮಮ್ಮಿ ಬರೋ ಟೈಮ್ ಆಯ್ತು. ನಾವಿನ್ನು ನಮ್ ರೂಮಿಗೆ ಹೋಗೋದು ಬೆಟರ್ ಅಂತ ಸಿಹಿ ಹೇಳಿದ್ಲು. ಇಬ್ರು ಮಕ್ಳು ಸ್ಟೇರ್ ಕೇಸಿಂದ ಕೆಳಗಿಳಿದು ತಮ್ ರೂಮಿಗೆ ಹೋಗಿ ಲಾಕ್ ಮಾಡ್ಕೊಂಡ್ರು. ಸಿದ್ಧಾರ್ಥ್ ಸುಮ್ನೆ ಬಾಲ್ಕನಿಗೆ ಹೋಗಿ ನಿಂತು ಮೈಂಡ್ ಫ್ರೆಶ್ ಆಗೋ ಹಾಗೆ ತಂಪಾದ ಗಾಳಿ ಫೀಲ್ ಮಾಡ್ಕೊಂಡ. ಏನೇ ಮಾಡಿದ್ರೂ ರೋಹನ್ ಸಮಸ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇತ್ತು. 5 ನಿಮಿಷ ಏನೋ ಯೋಚಿಸಿದ ಸಿದ್ಧಾರ್ಥ್ಗೆ ಸದ್ಯಕ್ಕೆ ರೋಹನ್ನ ಹೇಗ್ ಸಮಾಧಾನ ಮಾಡೋದು ಅಂತ ಹೊಳಿಲಿಲ್ಲ. ಏನೇ ತಂದ್ಕೊಟ್ರೂ ಅವನ್ ತಗೊಳೋದಿಲ್ಲ. ಅವನಿಗೆ ಅಮ್ಮನೇ ಬೇಕಾಗಿದೆ ಅನ್ಸತ್ತೆ. ಅವನ್ ಯಾಕೆ ಐರನ ಅಮ್ಮ ಅನ್ಕೊಂಡಿದಾನೋ ಏನೋ. ಏನಾದ್ರೂ ಆಗ್ಲಿ, ಅವಳನ್ನೇ ಒಂದ್ಸಲ ಕರೆದು ರೋಹನ್ ಜೊತೆ ಸ್ವಲ್ಪ ಹೊತ್ತು ಮಾತಾಡು ಅಂತ ಹೇಳ್ಬೇಕು ಅಂತ ಮನ್ಸ್ನಲ್ಲೇ ಯೋಚಿಸ್ತಾ ಪಕ್ಕದ ರೂಮಿಗೆ ಹೋದ. ಸಿದ್ಧಾರ್ಥ್ಗೆ ಆಯ್ರಾ ಫ್ಲಾಟ್ ಮುಂದೆ ನಿಲ್ಲೋದಕ್ಕೆ ಮುಜುಗರ ಆಗ್ತಾ ಇತ್ತು. ಅವನು ತನ್ನ ಗಂಟ್ಲು ಸರಿ ಮಾಡ್ಕೊಂಡು 2 ಸಲ ಬೆಲ್ ಮಾಡ್ದ. ಆಯ್ರಾ ಗಾಢ ನಿದ್ದೆಲಿದ್ಲು. 2 ರಿಂಗ್ ಆದ್ಮೇಲೆ ಪುಟ್ಟ ಸಿಹಿ ಡೋರ್ ಓಪನ್ ಮಾಡಿದ್ಲು. ಅವಳ ಮುಖ ಗಂಟ್ ಹಾಕೊಂಡಿದ್ಲು. ಅವಳ ಗೇಮ್ ತುಂಬಾ ಇಂಪಾರ್ಟೆಂಟ್ ಸ್ಟೇಜಲ್ಲಿತ್ತು. ಇಂಥ ಟೈಮಲ್ಲಿ ಯಾರೋ ತನ್ನ ಡಿಸ್ಟರ್ಬ್ ಮಾಡಿದ್ದಕ್ಕೆ ಮುಖ ಊದಿಸ್ಕೊಂಡು ಡೋರ್ ತೆಗ್ದಿದ್ಲು. ತನ್ನೆದ್ರು ನಿಂತಿರೋ ಆಕೃತಿನ ನೋಡಿ ಸಿಹಿ ಒಂದ್ ಕ್ಷಣ ಗಾಬರಿ ಆದ್ಲು. ಅವಳ ಮುಂದೆ ಸಿದ್ಧಾರ್ಥ್ ನಿಂತ್ಕೊಂಡಿದ್ದ. ಸಿದ್ಧಾರ್ಥ್ ಕೂಡ ಅವಳನ್ನ ನೋಡಿ ದೊಡ್ಡ ಕಣ್ಣರಳಿಸಿ ಆಶ್ಚರ್ಯದಿಂದ ನೋಡ್ದ. 1 ನಿಮಿಷ ಇಬ್ರು ಮಾತಾಡ್ಲಿಲ್ಲ.
ಇಬ್ರು ಒಬ್ರನ್ನೊಬ್ರು ನೋಡ್ತಾ ನಿಂತಿದ್ರು. ರೋಹನ್, ನೀನ್ ಯಾವಾಗ ನಮ್ ಫ್ಲಾಟಿಂದ ಇಲ್ಲಿಗ್ ಬಂದೆ? ನನ್ ಬಾಲ್ಕನಿಗ್ ಹೋಗ್ ಬರುವಷ್ಟ್ರಲ್ಲಿ ಇಲ್ಲಿಗ್ ಓಡ್ ಬಂದ್ಯಾ? ಎಲ್ಲಿ ಆ ಆಯ್ರಾ ಎಲ್ಲಿ ಅಂತ ಗಡ್ಸಾದ ಸ್ಟ್ರಾಂಗ್ ವಾಯ್ಸ್ ಅಲ್ಲಿ ಕೇಳ್ದ. ಈಗಷ್ಟೇ ಬಾರ್ಬಿ ಡಾಲ್ ನೋಡಿ ಮುಖ ಸಿಂಡಿಸ್ಕೊಂಡಿದ್ ರೋಹನ್ ಈಗ ಆಯ್ರಾ ಹತ್ರ ಬಂದಿದ್ದಾನೆ ಅನ್ನೋದು ಅವನಿಗೆ ಸ್ವಲ್ಪನೂ ಹಿಡಿಸ್ಲಿಲ್ಲ. ಮಮ್ಮಿ ಮಲ್ಕೊಂಡಿದ್ದಾರೆ ಅಂತ ತಡವರಿಸ್ತಾ ರಿಪ್ಲೈ ಮಾಡಿದ್ಲು ಸಿಹಿ. ಮಮ್ಮಿ ಅಂತೆ ಮಮ್ಮಿ? ಅವ್ರು ಯಾವಾಗಿಂದ ನಿನಗ್ ಮಮ್ಮಿ ಆದ್ರು? ಬಾ ನಮ್ ರೂಮಿಗೆ ಹೋಗೋಣ, ಎಷ್ಟು ಸರ್ತಿ ಹೇಳಿದೀನಿ ನಿಂಗೆ ಅಂತ ಸಿಟ್ಟಲ್ಲಿ ಸಿದ್ಧಾರ್ಥ್ ಸಿಹಿನ ಎತ್ಕೊಳಕ್ ಬಂದ. ಸಿಹಿ ಸಿದ್ಧಾರ್ಥ್ ಜೊತೆ ಹೋದ್ರೆ ಖಂಡಿತ ರೋಹನ್ ಮತ್ತವಳು ಸಿಕ್ ಬೀಳ್ತಿದ್ರು. ಹೇಗಾದ್ರೂ ಮಾಡಿ ಸಿಹಿ ಸಿದ್ಧಾರ್ಥಿಂದ ತಪ್ಪಿಸ್ಕೋಬೇಕಾಗಿತ್ತು, ಇಲ್ಲ ರೋಹನಿಗೆ ಮೆಸೇಜ್ ಮಾಡ್ಬೇಕಾಗಿತ್ತು. ಅವಳು ಸಿದ್ಧಾರ್ಥ್ ಕೈಗೆ ಸಿಗದೆ ವಾಪಸ್ ಅವಳ ಫೋನ್ ಕಡೆ ಓಡೋ ಅಷ್ಟ್ರಲ್ಲಿ, ರೋಹನ್ ನೀನ್ ಮಾಡ್ತಿರೋದು ಸರಿ ಇಲ್ಲ, ಬಾ ಹೋಗೋಣ ಅಂತ ಹೇಳಿ ಬಲವಂತವಾಗಿ ಸಿಹಿನ ಎತ್ಕೊಂಡ. ಸಿಹಿ ಜೋರಾಗಿ ಕೂಗಿದ್ಲು, ಮಮ್ಮಿ ನನ್ ಎತ್ಕೊಂಡ್ ಹೋಗ್ತಿದ್ದಾರೆ, ಪ್ಲೀಸ್ ಹೆಲ್ಪ್, ನಾನ್ ಬರಲ್ಲ, ನಾನ್ ಇಲ್ಲೇ ಇರ್ತೇನೆ, ನನ್ನ ಬಿಡಿ ಅಂತ ಇನ್ನೂ ಜೋರಾಗಿ ಕೂಗಿದ್ಲು. ಕಂಪ್ಲೀಟ್ ನಿದ್ದೆ ಮಂಪ್ರಲ್ಲಿದ್ದ ಆಯ್ರಾಗೆ ಸಿಹಿ ಕರಿತಿರೋದು ಎಲ್ಲೋ ದೂರದಲ್ಲಿ ಕನ್ಸಲ್ ಕೇಳಿಸ್ದಂಗಾಯ್ತು. ಅವಳು ಕಷ್ಟಪಟ್ಟು ನಿಧಾನ ಕಣ್ಬಿಟ್ಲು. ಸಿಹಿ ಸಿಹಿ ಅಂತ ಲೋ ವಾಯ್ಸಲ್ ಕರೆದ್ಲು. ಯಾರೋ ಸಿಹಿನ ಎತ್ಕೊಂಡು ಹೊರಗಡೆ ಹೋಗ್ತಿರೋದು ರೂಮಲ್ಲಿ ಮಲ್ಗಿದ್ದ ಅವಳಿಗೆ ಕಾಣಿಸ್ತು. ಇದ್ನ ನೋಡಿ ಅವಳ ಎದೆ ಝಲ್ಲಂತು. ಹೌದು, ಅವ್ರ ಸಿದ್ಧಾರ್ಥ್ ಅಲ್ವಾ, ನನ್ ಸಿಹಿನ ಯಾಕೆ ಕರ್ಕೊಂಡು ಹೋಗ್ತಿದ್ದಾರೆ ಅಂತ ಹೇಳ್ಕೊಳ್ತಾ ಎತ್ಕೂತ್ಲು. ಡ್ಯಾಡಿ ಬಿಡಿ ನನ್ನ, ನನ್ ಮಮ್ಮಿ ಹತ್ರ ಹೋಗ್ತೀನಿ. ಸ್ಟುಪಿಡ್ ಡ್ಯಾಡ್, ಐ ನೀಡ್ ಮೈ ಮಾಮ್ ಯಾರ್, ಪ್ಲೀಸ್ ಲೀವ್ ಮೀ ಅಂತ ಸಿಹಿ ಹೇಳ್ತಾನೆ ಇದ್ಲು. ಸಿದ್ಧಾರ್ಥ್ ಟೈಟ್ ಆಗಿ ಅವಳನ್ನ ಹಿಡ್ಕೊಂಡಿದ್ರಿಂದ ಅವಳಿಗೇನೂ ಮಾಡೋಕಾಗ್ಲಿಲ್ಲ. ಎಲ್ಲ ಮುಗೀತು, ನಾನು ರೋಹನ್ ಸಿಕ್ಕಾಕೊಂಡ್ಬಿಟ್ವಿ. ಶಿಟ್, ದ ಫೇಮಸ್ ಗೇಮ್ ಲೀಡರ್ ಸ್ವೀಟ್ ಪ್ರಿನ್ಸೆಸ್ ಇಷ್ಟ ಬೇಗ ಸೋಲೊಪ್ಕೋಬೇಕಾ ಅಂತ ಮನ್ಸಲ್ಲೇ ಯೋಚಿಸ್ತಿದ್ಲು ಸಿಹಿ. ಸಿದ್ಧಾರ್ಥ್ ಅವನ್ ಫ್ಲಾಟ್ಗೆ ಹಿಂತಿರುಗ್ದವನು ನೇರವಾಗಿ ರೋಹನ್ ಬೆಡ್ರೂಮಿಗೆ ಬಂದ. ಸಿಹಿ ಭಯದಿಂದ ಕಣ್ಮುಚ್ಚಿದ್ಲು. ಈಗ ಡ್ಯಾಡಿ ರೋಹನ್ನ ನೋಡ್ತಾರೆ, ಆಮೇಲೆ ಮಮ್ಮಿಗೂ ಡ್ಯಾಡಿಗೂ ಜಗಳ ಆಗತ್ತೇನೋ ಅಂತ ಅವಳಿಗೆ ಟೆನ್ಷನ್ ಆಗ್ತಾ ಇತ್ತು. ಆದ್ರೆ ಅವರಿಬ್ರು ರೂಮ್ ಒಳಗಡೆ ಬಂದಾಗ ಅಲ್ಲಿ ಯಾರೂ ಇರ್ಲಿಲ್ಲ. ಅರೆ, ಈ ರೋಹನ್ ಎಲ್ಲೋದ? ಓ ಮೈ ಗಾಡ್, ಸತ್ಯ ಅವನ್ ಕಾಣಿಸ್ಕೊಳ್ಳಿಲ್ವಲ್ಲ ಅಂತ ಸಿಹಿ ನಿಟ್ಟುಸ್ರು ಬಿಟ್ಲು. ಸಿದ್ಧಾರ್ಥ್ ಮುಖ ಸಪ್ಪೆ ಆಗಿತ್ತು. ಅವನ್ ಅಲ್ಲೇ ಸೋಫಾ ಮೇಲೆ ಹೋಗಿ ಕೂತ. ಅವನಿಗೆ ರೋಹನ್ ಸೇಫ್ಟಿದೆ ದೊಡ್ಡ ತಲೆನೋವಾಗಿತ್ತು. ಅವನು ಇಲ್ಲಿದ್ದವನು ಅಷ್ಟು ಬೇಗ ಅಲ್ಲಿ ಯಾಕೆ ಹೋದ? ಅಕಸ್ಮಾತ್ ಆ ಆಯ್ರಾ ಶರ್ಮಾ ಏನಾದ್ರೂ ರೋಹನಿಗ್ ಪ್ರಾಬ್ಲಮ್ ಮಾಡಿದ್ರೆ? ಅವಳೇ ಮಾಡ್ಬೇಕು ಅಂತೇನಿಲ್ಲ, ಇದೇ ಟೈಮ್ ನೋಡ್ಕೊಂಡು ಯಾರಾದ್ರೂ ರೋಹನಿಗ್ ಪ್ರಾಬ್ಲಮ್ ಮಾಡಿದ್ರೆ ಏನ್ ಮಾಡೋದು ಅಂತ ಅವನು ಯೋಚಿಸ್ತಿದ್ದ. ಇತ್ತ ಸಿಹಿ ಈ ರೋಹನ್ ಎಲ್ಲೋದ, ಅವನೇನಾದ್ರೂ ಬಾತ್ರೂಮಲ್ಲಿ ಬಚ್ಚಿಟ್ಕೊಂಡಿದ್ದಾನ ಅಂತ ಯೋಚಿಸ್ತಾ ಇದ್ಲು. ಜೀವನದ ನಿಗೂಢವಾದ ಕಥೆಯನ್ನ ತಿಳ್ಕೋಬೇಕಂದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ FM ಮತ್ತು ಕೇಳಿ ಐರಾ.